ಹಾರ್ಡೆಸ್ಟ್ ಡಿಸಿಷನ್ಸ್ ಇನ್ ಲೈಫ್ ಯಾವ್ದು ಗೊತ್ತಾ? ಸರಿನೋ ತಪ್ಪೋ ಅಂತಲ್ಲ, ಮನ್ಸನ ಮಾತು ಕೇಳಬೇಕಾ ಅಥವಾ ಬುದ್ಧಿ ಮಾತು ಕೇಳಬೇಕಾ ಅನ್ನೋದಾಗಿರುತ್ತೆ. ಬುದ್ಧಿ ಅನ್ನೋದು ಲಾಜಿಕಲ್ಲಾಗೆ ಹೇಳ್ತಾ ಇರುತ್ತೆ. ರಿಯಾಲಿಟಿ, ರಿಸ್ಕ್, ಕಾನ್ಸಿಕ್ವೆನ್ಸಸ್ ಎಲ್ಲನೂ ಕರೆಕ್ಟಾಗಿ ಬಿಡಿಸಿ ಹೇಳುತ್ತೆ. ಇಟ್ ಕೈಂಡ್ ಆಫ್ ಮೇಕ್ಸ್ ಸೆನ್ಸ್. ಬಟ್ ಮನ್ಸಿನ ಮಾತು ಒಂಥರ ಎಮೋಷ್ನಲ್ ಅಂತ ಅನಿಸ್ತಾ ಇರುತ್ತೆ. ಮೆಮೊರೀಸ್ನ ಹೋಲ್ಡ್ ಮಾಡ್ತಾ ಇರುತ್ತೆ ಅಥವಾ ಡ್ರೀಮ್ಸ್ನ ಹೋಲ್ಡ್ ಮಾಡ್ತಾ ಇರುತ್ತೆ. ಇಟ್ ಮೇಕ್ಸ್ ಯು ಫೀಲ್ ರೈಟ್. ಸೊ ಯಾವುದನ್ನು ಚೂಸ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿರೋದಾ ಅಥವಾ ದಟ್ ಮೇಕ್ಸ್ ಮೀ ಫೀಲ್ ಹ್ಯಾಪಿ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್. ಆ್ಯಂಡ್ ಈ ಥರ ಒಂದು ಸಿಚುವೇಶನ್ನ ಪ್ರತಿಯೊಬ್ಬರು ಫೇಸ್ ಮಾಡೇ ಇರ್ತೀವಿ. ಯಾವುದನ್ನು ಚೂಸ್ ಮಾಡ್ಕೊಳ್ಳೋದು ಅನ್ನೋದು ಅಲ್ಲ, ಎರಡನ್ನು ಬ್ಯಾಲೆನ್ಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬುದ್ಧಿ ಮಾತು ಕೇಳಲೇಬೇಕು, ಹಾಗಂತ ಮನಸ್ಸಿನ ಮಾತನ್ನ ಇಗ್ನೋರ್ ಕೂಡ ಮಾಡಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ತೊಗೊಂಡಿರೋ ಡಿಸಿಷನ್ ನಮಗೆ ಫೈನಲಾಗೆ ನೆಮ್ಮದಿ, ಪೀಸ್ ಅನ್ನು ಕೊಡಬೇಕು ಆ್ಯಂಡ್ ಸರಿಯಾಗಿ ರೈಟ್ ಒನ್ ಆಗಿ ಕೂಡ ಇರಬೇಕು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನು ಬ್ರೋಕನ್ ವೀಟ್ ಬಿಸಿಬೇಳೆ ಭಾತನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗೋಧಿ ನುಚ್ಚನ್ನ ಬಳಸ್ಕೊಂಡು ಬಿಸಿಬೇಳೆ ಭಾತನ್ನ ಪ್ರಿಪೇರ್ ಮಾಡಿದ್ದೀನಿ. ಹೆಲ್ದಿ ವರ್ಷನ್ ಅಂತ ಹೇಳ್ಬೋದು. ಈ ಗೋಧಿ ನುಚ್ಚು ಹಾಗೆ ತೊಗರಿಬೇಳೆ ಎರಡನ್ನೂ ನಾನು ಹಿಂದಿನ ದಿನಾನೇ ನೆನೆಸಿಟ್ಕೊಂಡಿದ್ದೀನಿ. ಆಗ ಕುಕಿಂಗ್ ಪ್ರಾಸೆಸ್ ಬೇಗ ಆಗುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ಡೈಜೆಷನ್ ಆ್ಯಸ್ ವೆಲ್. ಸೊ ಇನ್ನು ಮಿಕ್ಕಿದ ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ. ಬಿಸಿಬೇಳೆ ಭಾತ್ ಹೇಗೆ ಪ್ರಿಪೇರ್ ಮಾಡ್ತೀವೋ ಅದೇ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಫ್ರೂಟ್ಗೆ ಅಂತ ಪೊಮೊಗ್ರಾನೇಟ್ನ ಕ್ಯಾರಿ ಮಾಡಿ ಆ್ಯಸ್ ಯೂಶುವಲ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಗಂಜಿನ ಪ್ರಿಪೇರ್ ಮಾಡಿಕೊಂಡು ಇರೋದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಹೊಟ್ಟು ಬಂದಿದ್ದು ಸ್ಕೂಲ್ಗೆ. ಡೇ ಬೈ ಡೇ ಮಕ್ಕಳ ಕೌಂಟ್ ಕಡಿಮೆ ಆಗ್ತಾನೆ ಇದೆ, ಬಟ್ ಕೆಲಸ ಅಂತೂ ನಮಗೆ ಜಾಸ್ತಿನೇ ಇದೆ. ಬಿಕಾಸ್ ಈ ಅಕಾಡೆಮಿಕ್ ಇಯರ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಕೆಲಸ. ಸೊ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಎಟ್ ದ ಎಂಡ್ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ವಾಪಸ್ ಮನೆಗೆ ಹೊರಟು ಬಂದೆ. ಹಿಂದಿನ ವ್ಲಾಗಲ್ಲೇ ಹೇಳಿದಾಗೆ ನಮ್ಮ ಹೌಸ್ ಹೆಲ್ಪ್ ಇಲ್ಲ ಒಂದೆರಡು ದಿನ. ಸೊ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಇದ್ದಾಗ ನಾನು ಬಂದಿದ್ದ ತಕ್ಷಣ ರೆಸ್ಟ್ ಅಂತ ತೊಗೊಳ್ಳೋದಿಲ್ಲ. ಬಿಕಾಸ್ ಒಂದು ಸರಿ ರೆಸ್ಟ್ ಅಂತ ತೊಗೊಂಡ್ರೆ ಕಂಪ್ಲೀಟ್ ರೆಸ್ಟ್ ಮೋಡ್ಗೆ ಹೋಗ್ಬಿಡ್ತೀನಿ. ಸೊ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡು ರಿಫ್ರೆಶ್ ಆಗಿ ರಿಲ್ಯಾಕ್ಸ್ ಮಾಡಿಕೊಂಡು ಡಿನ್ನರ್ ಏನು ಮಾಡಬೇಕು ಅಂತ ಅನಿಸಲಿಲ್ಲ. ಹೊರಗಡೆ ಹೋಗಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸಗಳು ಇತ್ತೇ ಇರುತ್ತೆ, ಎಲ್ಲದನ್ನು ಫಿನಿಶ್ ಮಾಡಿ ಇದಾದ ನಂತರ ನೆಕ್ಸ್ಟ್ ಡೇಗೆ ಮಿಲೆಟ್ಸ್ ನೆನೆಸೋದಿತ್ತು, ಅದನ್ನು ಕೂಡ ನೆನೆಸಿಟ್ಟು ಡೇನ ಇದೇ ರೀತಿಯಲ್ಲಿ ಎಂಡ್ ಮಾಡಿದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ಗ್ರೀನ್ ಟೀ ಅಂತೂ ಇರಲೇಬೇಕು. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.